नहीं रोना बेटा। हो गया तुम्हारा हो गया। ढीला छोड़ तुम्हें छोड़, ढीला छोड़। असाद हो गया। असाद इधर देखो मम्मा को बेटा। ಈ ಕೈನ ನೆಲಕ್ಕ ಈ ತರ ಸರ್ ಫಸ್ಟ್ ಅದು ಸೌಂಡ್ ಇರಲಿಲ್ಲ ನೆಕ್ಕಲ್ಲಿ ಈ ಥರ, ಅದು ಈ ಥರ ಆಗಿ 1 ವರ್ಷ ಆಗಿದೆ ಅಷ್ಟೇ. ಒಂದ್ ಸೈಡ್ ವೇಟ್ ಜಾಸ್ತಿ ಇದ್ರಿ ಮೇಡಮ್ ಮೇಲಿದ್ದು ಒಂದ್ ಸೈಡ್ ಒಂದ್ ಸೈಡ್ ಹೊಲ್ತಾನಲ್ಲ ಅದನ್ನ ಕರೆಕ್ಷನ್ ಮಾಡಕ ಒಂದ್ ಸೈಡ್ ವೇಟ್ ಜಾಸ್ತಿ ಇದ್ರಿ ಅವ್ನ ಈ ಕಡೆ ಟರ್ನ್ ಆಗ್ತಾನೆ. ನೀವು ಅದೇ ಒಂದ್ ಸೈಡ್ ಬಿಟ್ರೆ ಸ್ಪೈನಲ್ ಕರ್ವ್ ಆಗ್ಬಿಡುತ್ತೆ, ಫುಲ್ ಬ್ರೈಂಡ್ ಆಗುತ್ತೆ. ನಮ್ ಕರ್ವ್ ಯಾವ ಆಗಿದೆ ಅದಕ್ಕೋಸ್ಕರ ಅದನ್ನ ಕರೆಕ್ಷನ್ ಮಾಡಕ್ಕೆ ಆಲ್ರೆಡಿ ಬ್ಯಾಂಡ್ ಆಗಿದೆ. ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗುತ್ತೆ, ಅವ್ನು ನೋಡ್ತಾ ಇರೋದ್ ನೋಡಿದ್ರೆ ನನ್ಗೆ ಗೊತ್ತಾಗುತ್ತೆ. ಸರ್ खाना हो गया ना तुम्हारा? क्या खाना क्या खाना क्या है? सर को बताओ. ಕೈಯಲ್ಲಿ ಏನೋ ಓಲ್ಡ್ ಮಾಡಕ್ ಕೊಡೋದ್ರಿ, ಗ್ಲಾಸ್ ಮನೇಲಿರೋ ಐಟಮ್ಸೇ ಕೊಡ್ರಿ ಸಾಕು, ಮತ್ತೇನ್ ಬೇಡ್ರಿ ಅವ್ನಿಗೆ. ಕೈಲಿ ಈ ತರ ಗ್ರಾಸ್ ಮೋಟರ್ ತರ ಈ ತರ ಹಿಡಿಯಕ್ಕೆ ಫಸ್ಟ್ ಸಣ್ಣದು, ಅದಕ್ಕಿಂತ ದೊಡ್ಡದು ಕೈಯಲ್ಲಿ ಓಲ್ಡ್ ಮಾಡಕ್ಕೆ. ಹೋಗಯ್ಯ ನೋಡಿ ಈ ತರ ಬರುತ್ತೆ ಸೀಜರ್. ಅದ್ ಹೆಂಗಂದ್ರಿ ಅವ್ನಿಗೆ ಒಂದ್ ಪೇನ್ ಆದ್ರೆ ಅದು ಬರುತ್ತೆ, ಆಮೇಲೆ ಸೌಂಡ್ ಅವ್ನ್ ಪೇನ್ ಆದ್ರೆ ಪಕ್ಕ ಬರ್ತ್ರಿ. ಈಗ ನಾನು ಸ್ಟಿಚ್ ಮಾಡಕ್ ಹೋದೆ ಮತ್ತು ಒಂದೇ ಸೈಡ್ ಹಿಡಿತೇನೆ ನನಕ, ಅವಾಗ ಅವ್ನ್ ಪೇನ್ ಆದ್ರೆ ಅದು ಆಟೋಮೆಟಿಕ್ ಮೈಂಡ್ ಮೆಸೇಜ್ ಹೋಗಿ ಅದು ಬರಕ್ ಸ್ಟಾರ್ಟ್ ಬರುತ್ತೆ. ಹೌದು ಸರ್, ಅದೇ ನೋವು ಆದ್ರೆ ಆಮೇಲೆ ಸೌಂಡ್ ಬಂದ್ರೆ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಈಗ ವಾಪಸ್ ಡಾಕ್ಟರ್ ಹತ್ರ ತೋರಿಸಿರಿ ಏನಾರಂದ್ರಿ? ಅದೇ ಸರ್ ಲೇಬಿ ಫಿಲ್ ಕೊಟ್ಟಿರೋದು ಅದು ಕಂಟ್ರೋಲ್ ಆಗಲ್ಲ ಸರ್, ಅದನ್ನ ಹಾಕ್ತಾರೆ. ನಾರ್ಮಲ್ ಇರತ್ತೆ ಅದೇ ಸೌಂಡ್, ಆಮೇಲೆ ಪೇನ್ ಆದ್ರೆ ನಾರ್ಮಲ್ ಇರತ್ತೆ. ನೋಡ್ರಿ ಈ ತರ ಪುಷ್ ಮಾಡಿ ಇಟ್ಕೊಂಡಾಗ ಸೌಂಡ್ ಕಮ್ಮಿ ಮಾಡ್ತಾನೆ. ಅದೇ ಸರ್ ಫುಲ್ ಈ ಸೈಡ್ ಒಂದ್ ಸೈಡ್ ಬೆಂಡ್ ಆಗಿದೆ. ಅಮ್ಮ ಕಿಧರ ದೇಖೋ, ಮಮ್ಮ ಕೋ ದೇಖೋ, ಅಸಾದ್ ಇದರ್ ದೇಖೋ. ಈ ತರ ಕಾಲ್ ಇಡ್ತಾ ಇದ್ದಾನಂದ್ರೆ ಮೇಡಮ್, ಅವಾಗ ಪಿಲೋನ ಹಾಕ್ಬಿಟ್ಟಿದ್ರು ಪದ್ಯದಲ್ಲಿ ಒಂದ್ ಪಿಲೋನ, ಅವ್ನ್ ಅಂದ ಕರೆಕ್ಷನ್ ಆಗುತ್ತೆ. ಇಲ್ಲಾಂದ್ರೆ ಅವ್ನ್ ಮತ್ತೆ ಅದೇ ತರ ಆಗಿ ಫುಲ್ ಇದು ಮಾಡ್ತಾನೆ. ಇಲ್ಲಾಂದ್ರೆ ಅವ್ನೊಂದ್ ಸೈಡ್ ಈ ಸೈಡ್ ಹಾಕ್ರಿ, ಆ ಕಡೆ ಜಾಸ್ತಿ ಈ ಕಡೆ ಜಾಸ್ತಿ ವೇಟ್ ಇಡ್ರಿ, ಆ ತರ ವೇಟ್. ಓಕೆ ಸರ್. ಅಸಾದ್ ನೋಡಿ, ಆಯ್ತು ಇಲ್ಲ ಅಸಾದ್ ಇವಾಗ ಕೋಲ್ಡ್ ಫುಲ್ ಆಗಿದೆ, ಕ್ಲೈಮೇಟ್ ಇದಕ್ಕೆ ಜಾಸ್ತಿ ಬರ್ತಾ ಇದೆ. नहीं बेटा नहीं रोना, बेटा नहीं रोना. ठीक है बस. तुम्हें लूज छोड़ो, लूज छोड़ो, तुम्हें लूज छोड़ो, ढीला छोड़. ಇದು ಜಾಸ್ತಿ ಮೇಡಮ್, ಅಂದ್ರೆ ಅವ್ನ ಟೈಟ್ನೆಸ್ ಎಲ್ಲ ರಿಲೀಫ್ ಆಗುತ್ತೆ. ಹೇಳ್ಕೊಟ್ಟಿದ್ದು 2 ಎಕ್ಸರ್ಸೈಸ್ ಮಾಡಿದ್ರೆ ವಾರಕ್ಕೆ 1 ಟೈಮ್ ನಾನೇ ಬಂದು ಎಕ್ಸರ್ಸೈಸ್, ಮತ್ತೆ ನೀವು ಅದು ಮಾಡಿಸಿದ್ಮೇಲೆ ಅದು ಹೆಂಗಾಗಿದೆ ಅಂತ ನೋಡ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಎಕ್ಸರ್ಸೈಸ್ ಸ್ಟೆಪ್ ಬೈ ಸ್ಟೆಪ್ ಮಾಡೋದು. ಈಗ ಅವ್ನಿಗೆ ಜಾಸ್ತಿ ಒತ್ತಡ ಕೊಟ್ಟು ಪೇನ್ ಆಗೋ ಥರ ಎಕ್ಸರ್ಸೈಸ್ ಮಾಡಿದ್ರು ಅವ್ನು ತಡ್ಕೊಳಲ್ಲ. ಫುಡ್ಡು ಅವ್ನು ಚೆನ್ನಾಗಿ ಊಟ ಮಾಡ್ತಾನೆ, ಹೆಲ್ದಿ ಆಗಿದ್ದಾನೆ ಅಂದ್ರೆ ಇನ್ನೂ ಚೆನ್ನಾಗಿ ಹಾಕಿತ್ರಿ. ಅವ್ನು ಎಕ್ಸರ್ಸೈಸ್ ಟೈಟ್ನೆಸ್ ನಾವು ರಿಲೀಫ್ ಮಾಡಕ್ಕಂತ ಸ್ವಲ್ಪ ಎಕ್ಸರ್ಸೈಸ್ ಮಾಡಿಸ್ತಾ ಹೋದ್ರೆ ರಿಲೀಫ್ ಜಲ್ದಿ ಆಗ್ತಾನೆ. क्या हुआ बेटा को? हो गया गुस्सा आ रहा है? क्यों गुस्सा? सर ये अपने पापा को खोज रहा है. हो गया पापा से बहुत ज्यादा अटैच. ಅವ್ರಿದ್ದಾಗ ಎಕ್ಸರ್ಸೈಸ್ ಮಾಡಿಸ್ರಿ ಹಂಗಾದ್ರೆ. हो गया
ज्यादा एक्सरसाइज नहीं करते फर्स्ट डे, ठीक है ना। हसद इधर देखो, देखो बाबू का वीडियो बना रहे हैं, देखो। नहीं देखोगे, गुस्सा है, गुस्सा है। नहीं गुस्सा करते बेटा, दर्द हो रहा है। अच्छा हो गया, अब नहीं करेंगे सर, ठीक है। इधर देखो असद, इधर देखो सर, इधर मम्मी देखो, के पास देखो। इधर देखो, इधर देखो, मम्मा को देखो। ನೋಡಿ ಹೆಂಗೆ ಮಾಡ್ತಾರೆ ನೋಡಿ ಸರ್. ಮತ್ತೆ ಅದೇ ಕಾಲಿಗೆ ಎಕ್ಸರ್ಸೈಸ್ ಹೇಳಿದ್ನಲ್ರಿ, ಅದನ್ನ 2 ಮಾಡ್ಸ್ರಿ ಡೈಲಿ. ಡೈಲಿ ಮಾಡ್ಸ್ರಿ, ನಾನು ವಾರಕ್ಕೆ 1 ಟೈಮ್ ಮತ್ತೆ ಬೇರೆ ಬೇರೆ ಎಕ್ಸರ್ಸೈಸ್ ಎಲ್ಲ ಮಾಡಿಸ್ತೇನೆ. ನೀವು ಮನೇಲಿದ್ದಾಗ ಚೋಡ್ತಿ हो गया बेटा, हो गया तुम्हारा। नहीं ನ್ಯೂರಲಜಿಸ್ಟ್ ಒಂದು ಇಂಜೆಕ್ಷನ್ ಕೊಡ್ತಾರೆ, ವೀಕ್ನೆಸ್ ಜಾಸ್ತಿ ಇದ್ರೆ ಅದು ರಿಲೀಫ್ ಆಗಕ್ಕೆ. ತೋರಿಸ್ತೇನೆ ಸರ್, ಹೇಳ್ತೇನೆ ನಮ್ಮ ಯಜಮಾನ್ಗೆ. ಕೇಳ್ತೀನಿ. ಒಬ್ಬೊಬ್ರಿಗೆ ಕೊಡ್ತೀನಿ ಅಂತಾರೆ, ಒಬ್ಬೊಬ್ರಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಟೈಟ್ನೆಸ್ ಇರುತ್ತಲ್ಲ, ಇವ್ನು ಟೈಟ್ನೆಸ್ ಇಲ್ಲ, ಅವನಾಗಿ ಟೈಟ್ನೆಸ್ ಹಿಡಿತಾನಲ್ಲ, ಅದಕ್ಕೋಸ್ಕರ ಕೇಳಿದೆ. ಅಸಾದ್ हो गया छोड़ती हो गया रोना मत हो गया तुम्हारा।